ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಏನು ಗುರು ಇದು ಮ್ಯಾಚು? ಏನ್ರಿ ಏನೋ ಮಾತಾಡ್ತಿದ್ವಿ. ಏನ್ರೋ ಕ್ಯಾಚ್ ಬಿಡ್ತೀರಾ ನೀವು ಹುಡುಗರ್ಗಾದ್ರೆ ಏನ್ರೋ ಅನ್ಬೋದಾಗಿತ್ತು. ಇವ್ರು ಏನ್ರ ಅನ್ನೋಕ್ಕಾಗಲ್ವಲ್ಲ. ಏನು ಕ್ಯಾಚ್ ಬಿಡ್ತಾರೆ ಗುರು ಇವರು? ಕ್ಯಾಚ್ಗಳು ಏನು ಬಿಡೋದು, ಫೀಲ್ಡಿಂಗ್ ಏನು ಬಿಡೋದು, ತೂತ್ಗಳು ಇಬ್ಬರು ಮಧ್ಯೆ ಎಷ್ಟು ಬಾಲ್ ಅಂತ ಬಿಡ್ತಾರೆ. ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದ್ರಿ ಟೂರ್ನಮೆಂಟ್ ಫುಲ್ಲು. ಇಬ್ಬರು ಓಡ್ ಬರ್ತಾರೆ, ಮಧ್ಯದಲ್ಲಿ ಬಾಲ್ ಬಿಡ್ತಾರೆ. ಏನಿದೆ ಪಾಕಿಸ್ತಾನದವ್ರು ಅಂದ್ಕೊಂಡವ್ರ ಇವರು? ಪಾಕಿಸ್ತಾನದವರೇ ಬಿಟ್ಟಿಲ್ಲ ಇವತ್ತು. ಆ ಥರ ನಾನು ಪಾಕಿಸ್ತಾನದವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ ಥರ ತೂತ್ ಬಿಡ್ತಾರೆ, ಮಧ್ಯದಲ್ಲಿ ಇಬ್ಬರು ಓಡ್ಬರ್ತಾರೆ, ಮಧ್ಯದಲ್ಲಿ ಬಾಲ್ ಬೀಳ್ತಾರೆ ಅಂತ. ಏನು ನಮ್ಮ ಹುಡುಗಿರು ಹಿಂಗಾಗೋಗ್ಬಿಟ್ಟವ್ರೆ. WPL ಈ ಥರ ಆಗ್ತೈತೆ ಸೀನು. ಫೀಲ್ಡಿಂಗ್ ಅಂತೂ ಓಪ್ಲೆಸ್ಸು ಎಲ್ಲ ಟೀಮ್ಗಳು. RCBನೇ ಬೆಸ್ಟು ಫೀಲ್ಡಿಂಗ್ ಅಂತ ಬಂದಾಗ. ನೆಕ್ಸ್ಟ್ ಲೆವೆಲು RCBಯ ಫೀಲ್ಡಿಂಗು. ಏನು ಆಡ್ತಾವ್ರು ಎಲ್ಲರೂ. ಈ ಟೀಮು ಅಷ್ಟೇ, ಡೆಲ್ಲಿ ಕ್ಯಾಪಿಟಲ್ಸು ಅಷ್ಟೇ, UP ವಾರಿಯರ್ಸು ಅಷ್ಟೇ. UP ವಾರಿಯರ್ಸ್ ಅಂತೂ ಕೇಳಂಗೆ ಇಲ್ಲ, ಬಾಲೇ ಕೈಯಲ್ಲಿ ನಿಲ್ತಿಲ್ಲ ಅವರಿಗೆ. ಇವತ್ತೇನಕ್ಕೆ ಸೋತಿರೋದು UP ವಾರಿಯರ್ಸು? ಡಬ್ಬಾ ಫೀಲ್ಡಿಂಗು, ಬಾಲ್ ಕೈಯಲ್ಲಿ ನಿಲ್ತಾ ಇಲ್ಲ ಅವರಿಗೆ, ಅದಕ್ಕೆ ಸೋತಿರೋದು. ಗೆಲ್ಲೋಂಥ ಮ್ಯಾಚ್ನ ಅನ್ಯಾಯವಾಗಿ ಸೋತಿದ್ದಾರಲ್ಲ ಗುರು. ಅಜ್ಜಿಗೆ ಬಂದರೆ ಅಜ್ಜಿಬು ಫಸ್ಟ್ ಫೀಲ್ಡಿಂಗು. ಇವತ್ತು ಜಾಸ್ತಿ ಏನು ಮಾತಾಡೋಕೆ ಹೋಗೋದಿಲ್ಲ. ಆ್ಯಕ್ಚುಲಿ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ನ ನೋಡ್ತಿದ್ದೆ. ಇವ್ರದ್ದು ಲಾಸ್ಟ್ ಮೂಮೆಂಟಿಗೆ ಮಾತ್ರ ನೋಡಿದೆ. ಲಾಸ್ಟ್ ಒಂದು 5 ಓವರ್ ನೋಡಿದೆ ಅಷ್ಟೇ. ಇವ್ರು ಬ್ಯಾಟಿಂಗ್ನ ಇವ್ರು ಚೇಸ್ನ ಹೆಂಗೆ ಮಾಡಿದ್ರು ಅಂತಂದರೆ ಕಡಾಕಾಗಿ ಮಾಡಿದ್ರು ಚೇಸು. ಇವರೇ ಚೇಸ್ ಮಾಡಿಸ್ಕೊಂಡ್ರು. ಇನ್ಫ್ಯಾಕ್ಟು ಅವ್ರು ಚೇಸ್ ಮಾಡಲಿಲ್ಲ, ಇವರೇ ಚೇಸ್ ಮಾಡಿಸ್ಕೊಂಡ್ರು. ಬನ್ನಿ ಚೇಸ್ ಮಾಡಿ ಅಂತ. UP ವಾರಿಯರ್ಸಲ್ಲಿ ಇದ್ದಿದ್ದು ಇವತ್ತು ಮ್ಯಾಚು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಟರ್ನಾಗಿ ಹೋಗ್ಬಿಡ್ತು. ಲಾಸ್ಟ್ ಓವರ್ 11 ರನ್ನು, ಲಾಸ್ಟ್ 2 ಓವರಲ್ಲಿ 22 ರನ್ ಬೇಕಿತ್ತು. ಲಾಸ್ಟ್ ಓವರ್ 11 ರನ್ ಹೊಡೆಸ್ಕೊಂಡಿದ್ದಾರಲ್ಲ ಇವರು. ಅದು ಇಬ್ಬರು ಮಧ್ಯೆ ಬಿಡೋವಂಥ ಫೋರು. ದೀಪ್ತಿ ಶರ್ಮಾ ತಡೀತಾರೆ ಹೋಗ್ಬಿಟ್ಟು, ಮತ್ತೆ ಹೋಗಿ ಬಾಲ್ ಬೌಂಡ್ರಿ ಮಗಕ್ಕೆ ಬೌಂಡ್ರಿ ಹೋಗುತ್ತೆ. ಅವರೇ ತಡೆಯೋದೇನಕ್ಕೆ ತಳ್ಳೋದೇನಕ್ಕೆ ಬಾಲ್ನ. ಸೀರಿಯಸ್ಲಿ ಒಂಥರ ಫನಿ ಆಗಿತ್ತು ಗುರು ಇವತ್ತು. ಎಷ್ಟು ಕ್ಯಾಚ್ ಬಿಟ್ಟಿರೋದು ಇವತ್ತು. ಯಪ್ಪ ಕೇಳಂಗೆ ಇಲ್ಲ. ಅಷ್ಟು ಪಟ್ಟಿ ಆ ಪಟ್ಟಿ ಕೌಂಟೇ ಮಾಡೋಕ್ಕಾಗಲ್ಲ. ಆ ಪಟ್ಟಿ ಕ್ಯಾಚ್ಗಳನ್ನ ಬಿಡಿದ್ರು ಇವತ್ತು. UP ವಾರಿಯರ್ಸ್ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ. 160+ ಹೊಡಿತಾರೆ. ಸಖತ್ ಸ್ಟಾರ್ಟ್ನ ಕೊಡ್ತಾರೆ ಗುರು. ಬೃಂದಾ ಮತ್ತು ನಾವಿಗರಿ ಅವ್ರು ಸೇರ್ಕೊಂಡು. ನಾವಿಗರಿ ಏನು 24 ಬಾಲ್ಗೇನೋ ಬಂದಿದ್ದು, 34 ಒಡಾಟ್ 24 ಬಾಲ್ಸಿಗೆ ಬಂದಿದ್ದು 50 ಇರೋದು. ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟರು ಅವರಂತೂ. ಪವರ್ ಪ್ಲೇಯಲ್ಲಿ ಬ್ಲಾಸ್ಟ್ ಕೊಟ್ಟರು. ನಂಬ್ತಿರೋ ಬಿಡ್ತಿರೋ ಮಗ. ಕ್ಲೋಸ್ ಟು 70 ರನ್ಸು ಪವರ್ ಪ್ಲೇಲಿ. ವಿಕೆಟ್ ಏನೋ ಕಳ್ಕೊಂಡಿರಲಿಲ್ಲ, 1 ವಿಕೆಟ್ ಕಳ್ಕೊಟ್ರು ಅಂತ ಕಾಣಿಸುತ್ತೆ ಪವರ್ ಪ್ಲೇ ಎಂಡಲ್ಲಿ. ಅದೇ ವೃಂದಾ ಅವ್ರದ್ದು. ನಾವಿಗರಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. 68 ರನ್ ಪವರ್ ಪ್ಲೇಲಿ ಬರುತ್ತೆ. ಸೊ ಅಲ್ಲಿಂದ ಆ್ಯಕ್ಚುಲಿ ಇವ್ರದ್ದು ಒಂದು ಸ್ವಲ್ಪ ಕೊಲ್ಯಾಪ್ಸು ಸ್ಟಾರ್ಟ್ ಆಗುತ್ತೆ. ಅವ್ರ ಪವರ್ ಪ್ಲೇಲಿ ಏನು ಬಂತು, ಆ್ಯಕ್ಚುಲಿ ಇವ್ರದ್ದು ಅಷ್ಟೇ ಪವರ್ ಪ್ಲೇಲಿ ಒಳ್ಳೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಮಧ್ಯದಲ್ಲಿ ಗ್ರಿಪ್ ಆಯಿತು. ಇವ್ರದ್ದು ಪವರ್ ಪ್ಲೇಲಿ ಹೆವಿ ಸ್ಟಾರ್ಟ್ ಆಗೋಯ್ತು. ಇವ್ರಿಗಿಂತ ಹೆವಿ ಸ್ಟಾರ್ಟು UP ವಾರಿಯರ್ಸ್ ಅವ್ರದ್ದು. 68 ರನ್ ಅಂದರೆ ಸುಮ್ಮನೆ ಮಾತಾ. ಪವರ್ ಪ್ಲೇಲಿ ಬಾಯ್ಸ್ ಹೊಡೆಯಲ್ಲ, ಹುಡುಗರು ಹೊಡೆಯೋದಿಲ್ಲ. ಆ ಮಟ್ಟಿಗೆ ಪವರ್ ಪ್ಲೇಲಿ ಹೋಗಿ ಬಂದಿದ್ದು. ಅಲ್ಲಿಂದ ಆಕ್ಸಿಲೇಟ್ ಮಾಡಬೇಕಾಗಿತ್ತು, ಅಲ್ಲಿಗೆ ಕಚ್ಕೊಂಡ್ರು. ದೀಪ್ತಿ ಶರ್ಮಾ ನಾನು ಬೌಲಿಂಗ್ ಹಾಕಲ್ಲಮ್ಮ, ನಾನೇ ದೊಡ್ಡ ಬ್ಯಾಟರ್ ಅಂತ ಮೇಲ್ಗಡೆ ನಾನೇ ಕ್ಯಾಪ್ಟನು, ನಾನೇ ಬ್ಯಾಟಿಂಗ್ ಮಾಡ್ತೀನಿ ಮೇಲ್ಗಡೆ ಅಂತ ಬಂದರು. 7 ರನ್ ಹೊಡ್ಬಿಟ್ಟು ಮಕ ಮುಚ್ಕೊಂಡು ಹೋಗ್ತಾ ಇದ್ದಂಗೆ ಈ ಕಡೆ ಮೆಗ್ರಾತ್ ಅವರಿಂದನೂ ಕಾಂಟ್ರಿಬ್ಯೂಷನ್ ಬರಲಿಲ್ಲ, ಆ ಕಡೆ ಹ್ಯಾರಿಸ್ ಅವರಿಂದನೂ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಶ್ವೇತಾ ಶರಾವತ್ ಜೊತೆಗೆ ಹೆನ್ರಿ ಅವ್ರ ಕಾಂಟ್ರಿಬ್ಯೂಷನ್. ಹೆನ್ರಿ ಅಂತೂ ಹಾಕೊಂಡು ಶೇಖಾ ಪಾಂಡೆಗೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್. ಒಂದು ಓವರಲ್ಲ 6 4 6 ಹಾಕೊಂಡು ರುಬ್ಬಾಡ್ಬಿಟ್ರು ಹೆನ್ರಿ ಅವರು. ಸೊ ಅವರಿಂದ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇನ್ನಿಂಗ್ಸ್ ಬಂತು ಬಾಟಮಲ್ಲಿ. ಶ್ವೇತಾ ಅವರು ಒಂದು 30+ ಹೊಡೆದ್ಬಿಟ್ಟು ಆಲ್ಮೋಸ್ಟ್ ಅವ್ರದ್ದು ರನ್ನೇ ಬಾಲ್ ಕಾಂಟ್ರಿಬ್ಯೂಷನು. ಸೊ ಅಲ್ಲಿ ನಿಂತ್ಕೊಂಡು ಆಡಬೇಕಾಗಿರುತ್ತೆ ಆ ಒಂದು ಟೈಮಲ್ಲಿ. ಯಾಕಂದರೆ ವಿಕೆಟ್ಸ್ಗಳು ಆಲ್ಮೋಸ್ಟ್ ಒಂದು 3 ವಿಕೆಟ್ ಬೇಗನೆ ಬಿತ್ತು. ಸೊ ಆ ಟೈಮಲ್ಲಿ ಇವ್ರಿಗೆ ಬರೋ ಕಾಂಟ್ರಿಬ್ಯೂಷನ್ ಇದೆ, ಅದನ್ನು ಮೆಚ್ಕೋಬೇಕು. ಸೊ ಎಂಡ್ ಮಾಡಿದ್ದು ಹೆನ್ರಿ ಅವರು ಸಖತ್ತಾಗೆ ಫಿನಿಶಿಂಗ್ ಟಚ್ನ ಕೊಟ್ಟರು. ಸೊ 160 + 166 ಲಾಂಚ್ ಆಗ್ತಾ ಇದ್ದಂಗೆ ಇನ್ನೂ ಹೊಡೆದಿರ್ಬೋದಾಗಿತ್ತು. ಇವ್ರು ಪವರ್ ಪ್ಲೇ ಸ್ಕೋರ್ ನೋಡಿದ್ರು 68 ರನ್ನು. ಅಲ್ಲಿ ಕೊಲ್ಯಾಪ್ಸ್ ಆಗಿಲ್ಲ ಅಂದರೆ, ಅಲ್ಲಿ ಸ್ಟಕ್ ಆಗಿಲ್ಲ ಮೊದಲೇ ಅಂತಂದರೆ ಕ್ಯಾಚ್ಗಳನ್ನ ಬಿಟ್ಟರು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬಿಟ್ಟರು ಕ್ಯಾಚ್ಗಳನ್ನ. ಫೀಲ್ಡಿಂಗ್ ಅಷ್ಟಾಗಿ ಮಾಡ್ತಿದ್ರು ಡೆಲ್ಲಿ ಕ್ಯಾಪಿಟಲ್ಸ್. ಅವರೇನು ನಮ್ಮ RCB ಅವ್ರ ಥರ ಏನು ಮಾಡಿಲ್ಲ. ಅವರು ಆರ್ಡಿನರಿ ಫೀಲ್ಡಿಂಗೇನೇ ಮಾಡಿದ್ದು. ಅವ್ರು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿತ್ತು ಅಂತಂದರೆ ಇವ್ರದ್ದು ಇಷ್ಟು ಹೋಗ್ತಿಲ್ಲ ಸ್ಕೋರ್, ಇನ್ನೂ ಹೊರಗಡೆ ಕಚ್ಚಿಸ್ಬೋದಾಗಿತ್ತು. ಒಟ್ಟು ಆನೆಬಲ್ ಸದಲ್ಯಾಂಡಿಂದ ಸಖತ್ ಬೌಲಿಂಗು. ಈ ಕಡೆ ಬ್ಯಾಟಿಂಗಿಂದನೂ ಕೊಡ್ತಿದ್ದಾರೆ ಕಾಂಟ್ರಿಬ್ಯೂಷನ್, ಈ ಕಡೆ ಬೌಲಿಂಗಿಂದನೂ ಕಾಂಟ್ರಿಬ್ಯೂಷನ್. 2 ವಿಕೆಟ್ ತೆಗೆದಿದ್ದಾರೆ. ಓಪನರ್ಸ್ ಇಬ್ಬರೂ ಎತ್ತಿರೋದು ಆನೆಬಲ್ ಸದಲ್ಯಾಂಡೇನೆ. ಈ ಕಡೆ ಬ್ಯಾಟಿಂಗಲ್ಲಿ ಮ್ಯಾಚ್ನ ಬೇರೆ ಮುಗಿಸ್ಕೊಂಡು ಕೊಟ್ಬಿಟ್ರು. ಕ್ಯಾಚ್ನ ಬಿಟ್ಟರು UP ವಾರಿಯರ್ಸ್ ಅವ್ರು. ಮ್ಯಾಚ್ನೇ ಮುಗಿಸ್ಕೊಂಡು ಕೊಟ್ಟರು ಅವರು ಮತ್ತು ಕಾಪರ್ ಸೇರ್ಕೊಂಡು. ಇನ್ನೇನು ಮಾಡ್ತಾರೆ, ಕ್ಯಾಚ್ಗಳನ್ನ ಬಿಟ್ಟರೆ ಮ್ಯಾಚ್ಗಳನ್ನ ಉಳಿಸ್ಕೊಳ್ಳೋಕ್ಕಾಗುತ್ತೆ. 167 ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಶಫಾಲಿ ವರ್ಮಾ ಜೊತೆಗೆ ಮೆಗ್ಲಾನಿಂಗ್. ಸಖತ್ ಕಾಂಟ್ರಿಬ್ಯೂಷನ್ ಗುರು ಪವರ್ ಪ್ಲೇಲಿ. ಅವರು ಯಾವ ಥರ ಕೊಟ್ಟರು ಅದನ್ನು ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ನೇ. ಇನ್ನೇನು 60 ರನ್ ಬಂತು ಅಂದರೆ ಒಂಥರ ಲಕ್ಸುರಿನೇ ಆಯಿತು. ಪವರ್ ಪ್ಲೇಲಿ ಆರಾಮಾಗಿ ಆಕ್ಸಿಲೇಟ್ ಮಾಡ್ಬೋದಾಗಿತ್ತು. ಒಂಥರ ಶಫಾಲಿ ವರ್ಮಾ ಅವ್ರು ಮಿಸ್ ಮಾಡ್ಕೊಂಡ್ರು ಅಂತ ಹೇಳಬೇಕು. ಶಫಾಲಿ ವರ್ಮಾ ಅವ್ರಿಗೆ ಒಂದು ಕ್ಯಾಚ್ನ ಬಿಡ್ತಾರೆ ಅಲ್ಲಿ ಬೌರ್ಲಿನಲ್ಲಿ. ಸೊ ಮತ್ತೆ ಪದೇ ಅಲ್ಲಿಗೇನೆ ಕ್ಯಾಚ್ನ ಕೊಟ್ಟಿದ್ದಾರೆ. ಅಲ್ಲೇ ಹೊಡಿತೀನಿ ತಗೊಳ್ಳಿ ಕ್ಯಾಚು ಅಂತ. 2 ಕ್ಯಾಚ್ನ ಬಿಡ್ತಾ ಇರೋದ್ರು. ಒಂದ್ಸಲ ಬಕ್ರಾದ 2 ಸಲನೂ ಬಕ್ರ ಆಗ್ತೀವಿ ಅಂತ ಅನ್ಕೊಂಡ್ಯಾರ. ಆ ಕ್ಯಾಚ್ನ ಎತ್ತಾಕೊಂಡು 20+ ಕಾಂಟ್ರಿಬ್ಯೂಟ್ ಮಾಡಿದರೆ. ಬಟ್ ಒಳ್ಳೆ ಪಾರ್ಟ್ನರ್ಶಿಪ್ ಅಂತೂ ಬಿಲ್ಡ್ ಆಯಿತು. ಇನಿಷಿಯಲ್ ಪಾರ್ಟ್ನರ್ಶಿಪ್ಪು ಪವರ್ ಪ್ಲೇಲಿ. ಮ್ಯಾಗ್ಲಾನಿಂಗ್ ಅವರಂತೂ 50 ಆದ್ರೂ ಬ್ಯಾಟೇ ಎತ್ತಾ ಇರಲಿಲ್ಲ. ಇಲ್ಲ ಆಗಿರೋ ನಾನು ಮ್ಯಾಚ್ನ ಮುಗಿಸೋವರೆಗೂ ಬ್ಯಾಟೇ ಎತ್ತಲ್ಲ ಆಗಿರೋ ಅಂತ. 50 ಆದ್ರೂ ಸೆಲೆಬ್ರೇಷನ್ ಇರಲಿಲ್ಲ ಮೆಗ್ಲಾನಿಂಗ್ ಅವರು. ಯಾಕಂದರೆ ನೋಡ್ಬಿಟ್ಟಿದ್ರು ಸಿಕ್ಕಾಪಟ್ಟೆ 50ಸ್ನ ಮೆಗ್ಲಾನಿಂಗ್ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸು ಹೋಗ್ಬಿಟ್ಟಿದ್ದಾರೆ. ನಾನು ಮ್ಯಾಚ್ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಬ್ಯಾಟ್ನ ಎತ್ತೀನಿ ಅಂತ ಇದ್ರು. 69 ಕ್ರೂಷಿಯಲ್ ರನ್ಸು. ಔಟ್ ಆಗ ಬಾಲೇ ಅಲ್ಲಾಗಿರೋದು. ನೆಟ್ಗಾಡಿತ್ತು
ಅಂತಂದರೆ, ಇವ್ರು ಈ ಕಡೆ ಬಂದ್ಬಿಟ್ಟು ಆ ಕಡೆ ಹೊಡೆಯೋಕೆ ಹೋಯ್ತು ಅಂತಂದರೆ, ಆಫ್ ಸೈಡ್ ಬಂದ್ಬಿಟ್ಟು ಲೆಗ್ ಸೈಡ್ ಹೊಡೆಯೋಕೆ ಹೋಗ್ಬಿಟ್ಟು ವಿಕೆಟ್ನ ಬಿಟ್ಬಿಟ್ಟು ಹೊಡೆಯೋಕೆ ಹೋಯ್ತು ಅಂತಂದರೆ ನೆಟ್ ಗಾರ್ಡ್ ಇತ್ತು ಅಂದರೆ ಅವ್ರು ಔಟೇ ಆಗ್ತಿರಲಿಲ್ಲ, ಅವರೇ ಮ್ಯಾಚ್ನ ಮುಗಿಸಿರೋರು ನನ್ನ ಪ್ರಕಾರ. ಸೊ ಒಂದು ಡಬ್ಬಾ ಬಾಲಿಗೆ ಅಂದರೆ ಸ್ಟಂಪ್ ಸೈನಲ್ಲೇ ಇತ್ತು, ಸ್ಟಂಪ್ ಮೇಲೇ ಇತ್ತು ಬಾಲ್ ಅದು. ಸೊ ಇವ್ರು ನೆಟ್ ಗಾರ್ಡಿಲ್ಲ ಅಷ್ಟೇ ಬಾಲ್ನ ಹ್ಯಾರಿಸ್ ಅವರ ಒಂದು ಡಬ್ಬಾ ಬಾಲಿಗೆ ಔಟ್ ಆಗಿದ್ದು. ಇಟ್ಸ್ ಮೈ ಗ್ಲಾನಿಂಗು. ದೀಪ್ತಿ ಶರ್ಮಾ ಅವರು ಈ ಕಡೆ ಜಮೀಮಾ ರೋಡ್ರಿಗ್ಸ್ ಅವರ ವಿಕೆಟ್ ಇದ್ರು. ಬಂದ ತಕ್ಷಣ ಯಾಕೋ ಜಮೀಮಾಗೂ ಈ ಒಂದು ಟೂರ್ನಮೆಂಟ್ಗೂ ಯಾಕೋ ಈ ಸೀಸನ್ ಯಾಕೋ ಆಗ್ಬತ್ತಿಲ್ಲ ಅಂತ ಕಾಣಿಸ್ತಿಲ್ಲ. ಬೇಗ ಔಟ್ ಆಗ್ತಾವ್ರಲ್ಲ ಜಮೀಮಾ ರೋಡ್ರಿಗ್ಸ್ ಅವರು. ಸೊ ಬಂದಿದ್ರೆ ಪಟ್ಟನಾಗಿ ಔಟ್ ಆಗಿದ್ದು. ಆ ಕಡೆಯಿಂದ ಈ ಕಡೆಯಿಂದ ಕ್ಯಾಪು ಜೊತೆಗೆ ಮುಗಿಸ್ಕೊಂಡು ಕೊಟ್ಟಿದ್ದು ಅನಿಬಲ್ ಸದರ್ಲ್ಯಾಂಡ್ ಅವರು. ಸೊ ಇಬ್ಬರು ಕೂಡ ಇವ್ರದ್ದು ಕ್ಯಾಚ್ ಎಷ್ಟು ಸಲ ಬಿಟ್ಟರು, ಕಾಪ್ ಅವ್ರ ಕ್ಯಾಚ್ನ ಬಿಟ್ಟರು, ಸದರ್ಲ್ಯಾಂಡ್ ಅವ್ರ ಕ್ಯಾಚ್ನ ಬಿಟ್ಟರು. ಕ್ಯಾಚ್ ಬಿಟ್ಟರೆ ಮ್ಯಾಚ್ ಬಿಡ್ತಾರೆ ಆಗಿರು. ಎಷ್ಟು ಕ್ಯಾಚ್ ಬಿಟ್ಟಿದ್ದಾರೆ UP ವಾರಿಯರ್ಸ್ ಅವರು ಇವತ್ತು. ನಾನು ನೋಡ್ದಂಗೆ 3-4 ಕ್ಯಾಚ್ ಬಿಟ್ಟಿದ್ದಾರೆ ಇವತ್ತು. ಫೀಲ್ಡಿಂಗ್ ಅಂತೂ ಅಷ್ಟು ಕೇಳಂಗೇನೇ ಇಲ್ಲ. ಮಧ್ಯೆ ಬಿಡ್ತಾರೋ ಬಾಲ್ನ. ಒಂಥರ ಚಿಕ್ಕ ಮಕ್ಳು ಆಟ ನೋಡ್ದಂಗೆ ಇತ್ತು ಗುರು. ಸ್ಟ್ಯಾಂಡರ್ಡ್ಸೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಯಾಕೋ. WPL ಏನು ಈ ಥರ. ಆ ಕಡೆ ನಾವು ಗ್ಲೆನ್ ಫಿಲಿಪ್ ಅವರ ಕ್ಯಾಚ್ ನೋಡ್ತಾ ಇದ್ದೀವಿ, ಏನು ಗುರು ಹಿಂಗೆ ಕ್ಯಾಚು ಅಂತ. ಈ ಕಡೆ ಇವ್ರದ್ದು ನೋಡ್ತು ಅಂತಂದರೆ ಫೀಲ್ಡಿಂಗ್ಗಳು ಯಾವುದೋ ಚಿಕ್ಕ ಮಕ್ಕಳು ಆಟ ನೋಡ್ಬೋದು ಗುರು, ಅದೇ ಬೆಟ್ರ್ ಅಂತ ಅನ್ನಿಸ್ಬಿಡ್ತು ನನಗೆ. ಇವತ್ತು UP ವಾರಿಯರ್ಸ್ ಅವ್ರ ಕೈಯಲ್ಲಿರುವಂಥ ಮ್ಯಾಚ್ನ ಚೆಲ್ಲಿದ್ದಾರೆ ಅಂತ ಹೇಳಬೇಕು. ಎಸ್ಪೆಷಲಿ ಆ ಲಾಸ್ಟ್ ಓವರು 6 ಬಾಲ್ಗೆ 11 ರನ್ ಬೇಕಿದ್ದಾಗ 2 4 ಬಿಡ್ತಾರೆ. ಏನೋ ಅದು ರೀಚಲ್ಲೇ ಇಲ್ಲ ಅಂತಂದರೆ ಓಕೆ ಒಪ್ಕೋಬೋದು, 4 ಆಗ್ತಾ ಇರೋದು. ಇಬ್ಬರು ಮಧ್ಯೆ ಬಿಡೋದು, ಜೊತೆಗೆ ಇಲ್ಲಿ ಕೈಯಲ್ಲಿ ಮೊಕ್ಕಕ್ಕೆ ಹೊಡ್ಕೊಂಡು ಬಾಲ್ನ ತಳ್ಳೋದು, ಇದು ಯಾವುದೋ ನನಗೆ ಯಾವುದೋ ಅಜೀಬ್ ಅಂತ ಅನ್ನಿಸ್ತು UP ವಾರಿಯರ್ಸ್ ಅವರು. ದೀಪ್ತಿ ಶರ್ಮಾ ಅವ್ರ ಕ್ಯಾಪ್ಟನ್ಸಿನೇ ಯಾಕೋ ಒಂಥರ ಹೊಲ್ಟೆ ಅಂತ ಅನ್ನಿಸ್ತಿದೆ ನನಗೆ. ಬಿಡಿ, ಏನೋ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಸೋತಿದ್ದಾರೆ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಗೆದ್ದಿದ್ದಾರೆ, ಮೆಚ್ಕೋಬೇಕು ಪರ್ಫಾರ್ಮೆನ್ಸ್ಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.